Namaste everyone. This is Dr. Seema Parvandi. Welcome to my channel, Seema's Mindset Hub, Dr. Seema's Life Coach. You can search in both the names ಯೂಟ್ಯೂಬ್ ಚಾನಲಲ್ಲಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಡಬಲ್ ಧಮಾಕ ಫೆಸ್ಟಿವ್ ಸೀಸನ್ ನಡೀತಾ ಇದೆ. ಡಬಲ್ ಧಮಾಕ ಏನಪ್ಪ, ಹೀಲಿಂಗಲ್ಲಿ, ಹೆಲ್ತಲ್ಲಿ. ಎಸ್, ಯು ಹ್ಯಾಡ್ ಇಟ್ ರೈಟ್. ನಿಮ್ಮಲ್ಲಿ ಲೈಕ್ ಫಿಯರ್ನ ಹೇಗೆ ಸಿಂಪಲ್ ಒಂದು ಜಸ್ಟ್ 60 ಸೆಕೆಂಡ್ಸ್ ಟ್ಯಾಪಿಂಗಿಂದ ಹೊರಗಡೆ ಹಾಕ್ಬೋದು ನಿಮ್ಮ ಬಾಡಿಯಿಂದ, ನಿಮ್ಮ ಮನಸ್ಥಿತಿಯಿಂದ, ನಿಮ್ಮ ಮೈಂಡ್ ಸೆಟ್ಟಿಂದ, ಅದನ್ನು ಹೇಳ್ಕೊಡ್ತೇನೆ. ನೆಕ್ಸ್ಟ್, ಈಗ ಮೋಸ್ಟ್ ಕಾಮನ್ ಲೈಕ್ 30-40 ಇಯರ್ಸ್ ಏಜಲ್ಲಿರೋ ಲೇಡೀಸ್ಗೆ ಬ್ರೀತಿಂಗ್ ಇಶ್ಯೂಸ್, ಇವನ್ ಫಾರ್ 20 ಬಿಕಾಸ್ ಆಫ್ ಆ್ಯಂಗ್ಸೈಟಿ. ಈಗೇನಾದರೂ ಎಕ್ಸಾಮ್ ಕೊಡೋಕ್ಕೆ ಹೋಗ್ತಾಯಿರ್ತಾರೆ, ಇಂಟರ್ವ್ಯೂ ಫೇಸ್ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ, ಇಲ್ಲ ಗೆಸ್ಟ್ ಯಾರೋ ಬರಬೇಕು ಅಂತ ಇರ್ತಾರೆ, ಯಾವುದೋ ಒಂದು ಮೀಟಿಂಗ್ ಅಟೆಂಡ್ ಮಾಡಲಿಕ್ಕೆ ಹೋಗಬೇಕು ಅಂತ ಇರ್ತಾರೆ. ಆ ಟೈಮಲ್ಲಿ ಬ್ರೀತಿಂಗ್ ಇಶ್ಯೂಸ್, ದಿಸ್ ಇಸ್ ಮೋಸ್ಟ್ ಕಾಮನ್ ಥಿಂಗ್. ದಿಸ್ ಮೇ ಬಿ ಡ್ಯೂ ಟು your lung health issues or heart health issues mainly. If you have some kind of blockages there, ನೀವು ಅಲ್ಲೇನಾದರೂ ಬ್ಲಾಕೇಜಸ್ ಇದ್ದರೆ ಈ ಇಶ್ಯೂನ ಫೇಸ್ ಮಾಡ್ತೀರ. ಸೊ ಬ್ರೀತಿಂಗ್ ಇಶ್ಯೂನ ಹೇಗೆ ನಾವು ಸರಿಪಡಿಸ್ಕೋಬಹುದು, ಆಮೇಲೆ ನಮ್ಮ ಒಳಗಡೆ ಇರೋ ಫಿಯರ್ನ ಜಸ್ಟ್ ಬೈ ಗಿವಿಂಗ್ 1 ಮಿನಿಟ್, ಜಾಸ್ತಿ ಅಲ್ಲ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 60 ಸೆಕೆಂಡ್ಸ್. ಅದು ಏನು ಮಾಡಬೇಕು, ಟ್ಯಾಪಿಂಗ್ ಅಂದರೆ ಗೊತ್ತಲ್ಲ. ಟ್ಯಾಪಿಂಗ್ ಮಾಡೋದ್ರಿಂದ ನೀವು ಈಗ ಮೋಸ್ಟ್ ಆಫ್ ದ ಕೆಲಸ ನಮ್ದು ಏನೇನಿರುತ್ತೆ ಅದು ನಾವು ಪೋಸ್ಟ್ಪೋನ್ ಮಾಡ್ತೀವಿ, ಇಲ್ಲ ಆ ಕೆಲಸಗಳು ನಾವು ಅಂದುಕೊಂಡ ರೀತಿಯಲ್ಲಿ ಆಗಲ್ಲ. ಅದಕ್ಕೆ ಮೇನ್ ಕಾರಣ ಫಿಯರ್. ಸೊ ಬೇಸಿಕ್ ಪ್ರಾಬ್ಲಮ್, ಅದನ್ನು ಹೇಗೆ ಹೊರಗಡೆ ಹಾಕಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಈ ವಿಡಿಯೋನ ಎಂಡ್ವರೆಗೂ ನೋಡಬೇಕಾಗತ್ತೆ. ಹಾಗೆ ಬ್ರೀತಿಂಗ್ ಇಶ್ಯೂಸ್ ನಾನು ಹೇಳ್ತಾ ಇದ್ನಲ್ಲ, ಇದು ಕೇವಲ ಹಾರ್ಟ್ ಮತ್ತು ಲಂಗ್ ಹೆಲ್ತ್ ಪ್ರಾಬ್ಲಮ್ಸ್ ಇರೋರ್ಗಷ್ಟೇ ಅಲ್ಲ. ಎಮೋಷ್ನಲಿ ಡ್ರೈನ್ಡ್ ಔಟ್ ಆಗಿದ್ದರೆ, ಅಂದರೆ ಮೆಂಟಲಿ ಡ್ರೈನ್ಡ್ ಔಟ್, ಸ್ಟ್ರೆಸ್ಡ್ ಔಟ್, ಆಮೇಲೆ ಏನಂತ ಕರಿತೀವಿ ಲೈಕ್ ಇಫ್ ಯು ಕಾಂಟ್ ಬ್ಯಾಲೆನ್ಸ್ ಯುವರ್ 7 ಚಕ್ರಾಸ್ ಆಫ್ ಲೈಫ್. ನಮ್ಮದು ಬಾಡಿ ಅಲ್ಲಿ 7 ಚಕ್ರಾಸ್ ಇದೆ. ಐ ಥಿಂಕ್ most 95% of the people know about this fact, right? ಸೊ ಅವು ಚಕ್ರಾಸ್ ಏನಾದರೂ ಇಂಬ್ಯಾಲೆನ್ಸ್ ಆಗಿದ್ರೇ ನಮ್ಮ ಬಾಡಿಯಲ್ಲಿ ನಾವು ಏನೇ ಡಿಸೀಸಸ್, ಅದು ಏನಾದರೂ ನಾವು ಹೆಸರಿಡ್ಕೊಂಡು ನಮ್ಮ ಬಾಡಿಯಲ್ಲಿ ಇರ್ಬೋದು. ಅವು ಹಾರ್ಟ್, ಕಿಡ್ನಿ, ಸ್ಕಿನ್, ಬ್ರೈನ್, ಬ್ಲಾಕೇಜಸ್ ಇನ್ ದ ಆರ್ಟರೀಸ್, ಎನಿಥಿಂಗ್ ಇಟ್ ಕುಡ್ ಬಿ. ಸೊ ಈ 7 ಚಕ್ರಾಸಲ್ಲಿ ಯಾವ ಚಕ್ರ ಇಂಬ್ಯಾಲೆನ್ಸ್ ಆದರೆ, ಇದು ಮೇನ್ ಚಕ್ರಾಸ್. ಆ್ಯಕ್ಚುಲಿ ದೇರ್ ಆರ್ ಮೈನರ್ ಚಕ್ರಾಸ್ ವಿಚ್ ಆರ್ ಇನ್ ಥೌಸಂಡ್ಸ್. ಐ ವಿಲ್ ನಾಟ್ ಗೆಟ್ ಇನ್ ಟು ಇಟ್, ಇಟ್ ಈಸ್ ವೆರಿ, ಮತ್ತು ಇದು ಭಾಳ ಡೀಪ್ ಸಬ್ಜೆಕ್ಟ್ ಆ್ಯಂಡ್ ಐ ಆಮ್ ನಾಟ್ ಎಕ್ಸ್ಪರ್ಟೈಸ್ಡ್ ಇನ್ ದ್ಯಾಟ್. ಬಟ್ ವಾಟ್ ಎವರ್ ಐ ನೋ, ವಾಟ್ ಎವರ್ ಇನ್ ಮೈ ನಾಲೆಡ್ಜ್, ಶ್ಯೂರ್ಲಿ ಐ ವಿಲ್ share it in my coming videos and in this video also. ಸೊ ಈ 7 ಚಕ್ರಾಸ್ ಇಂಬ್ಯಾಲೆನ್ಸ್ ಆಗಿದ್ದರೆ ನಮ್ಮ ಬಾಡಿಯಲ್ಲಿ ಒಂದು pH ಲೆವೆಲ್ ಅಂತ ಇರುತ್ತೆ. ಅದು ಬೇಸಿಕ್ ಹೋಗಿ ನ್ಯೂಟ್ರಲ್, ಆ್ಯಸಿಡಿಕ್ ಆಗಿದ್ದರೆ ಈ ಎಲ್ಲ ಡಿಸೀಸಸ್ನ ನಾವು ನಮ್ಮ ಬಾಡಿಯಲ್ಲಿ ನಾವೇ ವೆಲ್ಕಮ್ ಮಾಡ್ಕೋತೀವಿ. ಸೊ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಜಸ್ಟ್ ಒಂದು ಸಿಂಪಲ್ ಎಕ್ಸಸೈಸ್ ಮೂಲಕ ಹೇಳ್ಕೊಟ್ಟಿದ್ದೇನೆ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ.
ಆದಷ್ಟು ಈ ವಿಡಿಯೋಸ್ನ ಶೇರ್ ಮಾಡಿ. ಹೆಲ್ತ್ ಬಗ್ಗೆ ಹೇಳ್ತಾ ಇರೋದು. ಸೊ ಹೆಲ್ತ್ ಬಗ್ಗೆ ಎಲ್ರಿಗೂ ನ್ಯಾಚುರಲ್ಲಾಗಿ ನಿಮ್ಮ ಬಾಡಿನ ಹೀಲ್ ಹೇಗೆ ಮಾಡ್ಕೋಬಹುದು, ನಿಮ್ಮ ಬಾಡಿನ ನೀವೇ ಹೀಲ್ ಮಾಡ್ಕೋಬಹುದು. ಸೊ ಆದಷ್ಟು ಈ ವಿಷಯನ, ಈ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಸಾರಿ ನೋಡ್ತಾ ಇದ್ದರೆ ನನ್ನ ವಿಡಿಯೋನ ಇಷ್ಟೊತ್ತವರೆಗೂ ಪೇಷನ್ಸಲ್ಲಿ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡು ಹೆಲ್ತ್ ಬಗ್ಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. As I promised, please check out breathing exercise for good lung health. To remove fear out of you, please practice this exercise. ಸೊ ನಾನು ಹೇಳಿದಾಗೆ ನೀವು ಡಿಸ್ಟೆಂಟ್ ಹೀಲಿಂಗ್ ಥೆರಪಿನ ಯು ಕ್ಯಾನ್ ಹೀಲ್ ಎನಿ ಪಾರ್ಟ್ ಆಫ್ ಯುವರ್ ಬಾಡಿ ವಿತ್ ದಿಸ್ ಡಿಸ್ಟೆಂಟ್ ಹೀಲಿಂಗ್ ಥೆರಪಿ. ಆ್ಯಂಡ್ ಆ್ಯಸ್ ಐ ಮೆನ್ಷನ್ಡ್ ಇನ್ ಮೈ ಪ್ರೀವಿಯಸ್ ವಿಡಿಯೋಸ್, ಲೈಕ್ ನಾನು ನನ್ನ ಎಕ್ಸ್ಪರ್ಟೀಸ್ ಏನಿದೆ, ಲೈಕ್ MD ಅಕ್ಯುಪ್ರೆಷರ್ ಆಗಿರ್ಬೋದು, ಮುದ್ರಾ ಥೆರಪಿ ಆಗಿರ್ಬೋದು, EFT ಆಗಿರ್ಬೋದು, ಅಡ್ವಾನ್ಸ್ಡ್ ಓಪನ್ ಆಗಿರ್ಬೋದು. ಸೊ ಈ ಎಲ್ಲ ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸಿಂದ ನೀವು ನಿಮ್ಮ ಬಾಡಿನ, ಇನ್ಫ್ಯಾಕ್ಟ್ ನಿಮ್ಮ ಲೈಫ್ನ ನ್ಯಾಚುರಲ್ಲಾಗಿ ಹೀಲ್ ಮಾಡ್ಕೋಬೋದು. ಇದು ಹೇಗೆ ಮೇಡಮ್ ಅಂತ ಅಂದರೆ, ಯು ನೀಡ್ ಟು ಟೇಕ್ 1-to-1 ಕನ್ಸಲ್ಟೇಷನ್ ಫಾರ್ ದ್ಯಾಟ್. ಸೊ I can show you like just by tapping for 60 seconds. ನಿಮ್ಮ ಹತ್ರ ಇವಾಗ 60 seconds ಇದ್ದರೆ, just by tapping you will release your mental stress and be honest with your comment. That is the main one condition of mine. Don't lie. Do comment in the comment section. ಈಗ just free yourself while watching this video. Tap here, like I am releasing my fear. ನಾನು ನನ್ನ ಒಳಗಡೆ ಇರೋ ಫಿಯರ್ನ ರಿಲೀಸ್ ಮಾಡ್ತಾ ಇದ್ದೀನಿ. ನಾನು ನನ್ನ ಒಳಗಡೆ ಇರೋ ಫಿಯರ್ನ ರಿಲೀಸ್ ಮಾಡ್ತಾ ಇದ್ದೀನಿ. ನನ್ನ ಒಳಗಡೆ ಇರೋ ಫಿಯರ್ನ ರಿಲೀಸ್ ಮಾಡ್ತಾ ಇದ್ದೀನಿ. ನಾನು 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 ನನ್ನ ಒಳಗಡೆ ಇರೋ ಫಿಯರ್ನ ರಿಲೀಸ್ ಮಾಡ್ತಾ ಇದ್ದೀನಿ, ವಿಚ್ ಈಸ್ ಸ್ಟಾಪಿಂಗ್ ಮೀ ಟು ಗ್ರೋ ಪರ್ಸ್ನಲಿ. ಇದನ್ನು ಈಗೇನು ನಾನು ನಿಮಗೆ ಹೇಳಿಕೊಟ್ಟೆ, ಈ ಟ್ಯಾಪಿಂಗ್ ಎಕ್ಸಸೈಸಸ್ ನೀವು ಡೈಲಿ ಜಸ್ಟ್ 2 minutes ಮಾಡಿ. ನಿಮ್ಮದು ಸ್ಟ್ರೆಸ್, ಆ್ಯಂಗ್ಸೈಟಿ ಕಡಿಮೆ ಆಗಲಿಲ್ಲ ಅಂದರೆ ಜಸ್ಟ್ ಕಮ್ ಬ್ಯಾಕ್ ಆ್ಯಂಡ್ ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಐ ಚಾಲೆಂಜ್ ಯು ಟು ಟೇಕ್ ದ 7 days ಆಫ್ ಚಾಲೆಂಜ್ ವಿತ್ ಮೀ. ನಿಮ್ಮ ಸ್ಟ್ರೆಸ್ ಲೆವೆಲ್ ಮ್ಯಾಜಿಕಲಿ ಕಂಟ್ರೋಲಿಗೆ ಬರುತ್ತೆ. ಸ್ಟ್ರೆಸ್ ಲೆವೆಲ್ ಕಂಟ್ರೋಲಲ್ಲಿ ಬಂದರೆ ಆಟೋಮ್ಯಾಟಿಕಲಿ ಯುವರ್ ಫಿಸಿಕಲ್ ಹೆಲ್ತ್ ವಿಲ್ ಗೆಟ್ ಇನ್ ಬ್ಯಾಲೆನ್ಸ್ಡ್. ಟ್ರೈ ಮಾಡಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜನರಿಗೆ ನ್ಯಾಚುರಲ್ಲಾಗಿ ಹೀಲ್ ಮಾಡ್ಕೊಳ್ಲಿಕ್ಕೆ ನೀವು ಒಂದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅದಕ್ಕಿಂತ ದೊಡ್ಡ ಮೀನ್ಸ್ ಏನು ಹೇಳ್ತೀನಿ, ಶೇರಿಂಗ್ ಇಸ್ ಕೇರಿಂಗ್, ರೈಟ್? ಸೊ ಆದಷ್ಟು ಈ
ವಿಷಯನ ಈ ವಿಡಿಯೋನ ಶೇರ್ ಮಾಡಿ. ನ್ಯಾಚುರಲ್ ಆಗಿಯೇ ಬಾಡಿನ ಹೀಲ್ ಮಾಡ್ಕೋಬೋದು, ನಿಮ್ಮ ಲೈಫನ್ನು ಹೀಲ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್, ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಹೆಲ್ತ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ರಿಗೂ.